ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಇವತ್ತು ಒಂದು ವಿಶೇಷವಾಗಿರುವಂಥ ವಿಚಾರದ ಕುರಿತಂತೆ ನಾವು ಮಾತನಾಡ್ತಾ ಹೋಗೋಣ. ತಾಂತ್ರಿಕ ಲಕ್ಷ್ಮಿ, ಸರಸ್ವತಿ, ಗಣಪತಿ ಆರಾಧನೆ ಅಂದರೆ ಏನು, ಯಾವ ರೀತಿಯಾಗಿ ಆರಾಧನೆಯನ್ನು ಮಾಡಬೇಕು, ಜೊತೆಗೆ ದೇವತೆಗಳ ಉಪಾಸನೆಯನ್ನು ಹೇಗೆ ಮಾಡಬೇಕು ಅನ್ನುವ ವಿಚಾರದ ಕುರಿತಂತೆ ಇವತ್ತು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಕ್ಯ ಪ್ರತ್ಯಗ್ಗಿರ ಉಪಾಸಕರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಅಸ್ಮದ್ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಸರಿ ಗುರುಜಿ, ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡುವುದಾದರೆ? ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸದ್ಗುರು ಶ್ರೀಧರ ಚರಣಾಭ್ಯಾಂ ನಮಃ. ಗುಂ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯ್ತಾ ಇರತಕ್ಕಂಥ ಸೇವಾನಿರತರಾದಂಥ ಸೈನಿಕರಿಗೂ, ವಿಶೇಷವಾಗಿ ತಮ್ಮದೇ ಆದಂಥ ಕೊಡುಗೆಯನ್ನು ದೇಶಕ್ಕೆ ನೀಡ್ತಾ ಇರತಕ್ಕಂಥ ಎಲ್ಲ ಚಾಲಕ ಸನ್ಮಿತ್ರರಿಗೂ ಕೂಡ ಸನ್ಮಂಗಳವಾಗುವ ರೀತಿಯಲ್ಲಿ ಅಮ್ಮನವರು ದೀರ್ಘಾಯುಷ್ಯವನ್ನು ಮತ್ತು ವಿಶೇಷವಾಗಿರ್ತಕ್ಕಂಥ ಮನೋಕಾಮನೆಗಳ ಚಿಂತನೆಯನ್ನು ನೆರವೇರಿಸುವ ಹಾಗೆ ಜಗದಂಬೆಯಲ್ಲಿ ಅನನ್ಯವಾಗಿ ಪ್ರಾರ್ಥಿಸಿ ಅವಳ ಹಡಿದಾವರಗಳಿಗೆ ವಂದಿಸಿ ಇವತ್ತಿನ ದಿನವನ್ನು ನೋಡಿದಾಗ ಪರಾಭವನಾಮ ಸಂವತ್ಸರೇ ಉತ್ತರಾಯಣೆ ಗ್ರೀಷ್ಮ ಋತುವಿನ ಅಧಿಕ ಜ್ಯೇಷ್ಠ ಮಾಸ. ಇನ್ನೇನು ಇವತ್ತಿಗೆ ಈ ಒಂದು ಮಾಸ ಸಮಾಪ್ತಿ ಆಗ್ತಕ್ಕಂಥದ್ದಾಗುತ್ತೆ. ವಿಶೇಷವಾಗಿ ಅಮಾವಾಸ್ಯೆಗಿಂತ ಮುಂಚಿತವಾಗಿರ್ತಕ್ಕಂಥ ಇವತ್ತಿನ ಬೆಳಗ್ಗೆ ಚತುರ್ದಶಿ 11 ಗಂಟೆ ತನಕ ಇದೆ. ಆನಂತರದಲ್ಲಿ ವಿಶೇಷವಾಗಿ ಕೃಷ್ಣ ಪಕ್ಷದ ಅಮಾವಾಸ್ಯೆ, ಸೋಮಾವತಿ ಅಮಾವಾಸ್ಯೆ ಅಂತ ಕೂಡ ನಾವು ಕರಿತೀವಿ. ವಿಶೇಷವಾಗಿ ಇವತ್ತು 11 ಗಂಟೆ ನಂತರದಲ್ಲಿ ಅಮಾವಾಸ್ಯೆ ಪ್ರಾರಂಭ ಆಗ್ತಾ ಇದೆ. ನಾಳೆ ಬೆಳಗ್ಗೆ 9 ಗಂಟೆ ತನಕ ಮಾತ್ರ ಇರತಕ್ಕಂಥದ್ದು. ಆದರೆ ಸೂರ್ಯೋದಯಕ್ಕೆ ಯಾವ ತಿಥಿ ಇರುತ್ತೋ ಅದೇ ತಿಥಿ ನಾವೆಲ್ಲರೂ ಕೂಡ ಪರಿಗಣನೆಗೆ ತಗೊಳ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಏನಪ್ಪ ಅಂದರೆ ಇವತ್ತಿನ ಭಾನುವಾರದ ದಿವಸ ವಿಶೇಷವಾಗಿ ಪೂರ್ಣವಾದಂಥ ಅಮಾವಾಸ್ಯೆ ಸಿಕ್ಕಿದಾಗ ಅದರಲ್ಲೂ ಕೂಡ ವಿಶೇಷವಾಗಿ ಸೂರ್ಯನಾರಾಯಣನಿಗೆ ಸಂಬಂಧಪಟ್ಟ ಅಂದರೆ ಪಿತೃಕಾರ್ಯಾದಗಳಿಗೆ ಸಂಬಂಧಪಟ್ಟ ಹಾಗೆ ಪಿತೃಗಳ ವಿಮೋಚನೆ ಅಂದರೆ ಅವರ ದೋಷ ವಿಮೋಚನೆಗೋಸ್ಕರವಾಗಿ ನಾವು ಪ್ರೇತಬಾಧೆ ಅಂತ ಏನು ಕರಿತೀವೋ ಆ ಪ್ರೇತಬಾಧೆ ವಿಮೋಚನೆಗೋಸ್ಕರವಾಗಿ ವಿಶೇಷವಾಗಿ ಇವತ್ತಿನ ದಿವಸ ಪಿತೃಗಳ ಪ್ರಾರ್ಥನೆ ಮಾಡಿ ಕಾಗೆಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಏನಾದರೂ ಕೂಡ ಆಹಾರವನ್ನು ಕೊಡ್ತಕ್ಕಂಥ ಪದ್ಧತಿಯನ್ನು ನಿತ್ಯ ನೀವು ರೂಢಿಸಿಕೊಳ್ಳಿ. ಇನ್ನು ಇವತ್ತಿನ ದಿವಸ ವಿಶೇಷವಾಗಿ ಮಾಸ ಶಿವರಾತ್ರಿ ಇರತಕ್ಕಂಥದ್ದು, ಅದರಲ್ಲೂ ಕೂಡ ರೋಹಿಣಿ ನಕ್ಷತ್ರ ಭಾನುವಾರ ಬಂದಿರತಕ್ಕಂಥದ್ದು. ಚಂದ್ರನ ರೋಹಿಣಿ ನಕ್ಷತ್ರಕಾರಕನಾದರೆ ಇವತ್ತಿನ ದಿನಕ್ಕೆ ಅಧಿಪತಿಯಾಗಿರ್ತಕ್ಕಂಥದ್ದು ವಿಶೇಷವಾಗಿ ಸೂರ್ಯನಾರಾಯಣನು. ಹಾಗಾಗಿ ಆ ಮಾತಾಪಿತರ ಯಾರೆಲ್ಲ ತಂದೆ ತಾಯಿಗಳ ಮನಸ್ಸನ್ನು ನೋಯಿಸಿ ಅವರ ಮಾತಿಗೆ ವಿರುದ್ಧವಾಗಿ ನಡ್ಕೊಂಡಿರ್ತೀರಾ, ಏನೋ ಯಾವುದೋ ಸಂದರ್ಭದಲ್ಲಿ ತಂದೆ ತಾಯಿಗಳನ್ನು ಕಳ್ಕೊಂಡಿರ್ತಕ್ಕಂಥದ್ದು, ಈ ಸಮಯದಲ್ಲಿ ಅವರು ಪಟ್ಟಂಥ ನೋವು ಆ ಒಂದು ನಮ್ಮನ್ನು ಇವತ್ತಿನ ಕಾಲಮಾನಕ್ಕೆ ಬಾಧಿಸ್ತಾ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ನೀವೆಲ್ಲರೂ ಕೂಡ ಇವತ್ತಿನ ದಿವಸ ಸೂರ್ಯನಾರಾಯಣನ ಪ್ರಾರ್ಥನೆ, ಸೂರ್ಯನಿಗೆ ಅರ್ಘ್ಯವನ್ನು ಕೊಡಿ. ಆ ನಂತರದಲ್ಲಿ ವಿಶೇಷವಾಗಿ ಇವತ್ತಿನ ದಿವಸ ನಿಮ್ಮ ತಂದೆ ತಾಯಿಗಳ ಸ್ಮರಣಾರ್ಥವಾಗಿ ಇರತಕ್ಕಂಥವರ ಏನಾದರೂ ನಾವು ಅಗೌರವದಿಂದ ನಡ್ಕೊಂಡಿರ್ತಕ್ಕಂಥದ್ದು, ನಮ್ಮನ್ನು ಬಿಟ್ಟು ಹೋದ ತಂದೆ ತಾಯಿಗಳಿಗೆ ನೋವು ಕೊಟ್ಟಿರ್ತಕ್ಕಂಥದ್ದು, ಹೀಗೆ ಯಾವೆಲ್ಲ ತಂದೆ ತಾಯಿರ ಶಾಪ ಅಂತಕ್ಕಂಥದ್ದು ನಾವು ಈಗ ಕೆಲವು ಶಾಪಗಳನ್ನು ನೋಡಿರ್ತೀವಿ, ಪಿತೃಶಾಪ, ಮಾತೃಶಾಪ ಅಂತಕ್ಕಂಥದ್ದು. ಆದರೆ ಆ ಶಾಪಾದಿಗಳ ವಿಮೋಚನೆ ಮಾಡ್ತಕ್ಕಂಥ ಒಂದು ಅದ್ಭುತವಾದಂಥ ಒಂದು ಇವತ್ತಿನ ಸುಕಾಲ. ಏನು ಮಾಡಬೇಕಪ್ಪ ಅಂದರೆ ವಿಶೇಷವಾಗಿ ಇವತ್ತಿನ ದಿವಸ ನಮ್ಮೆಲ್ಲರ ಮೋಕ್ಷಪ್ರದಕಾರಕನಾಗಿರ್ತಕ್ಕಂಥವನು ಸಾಕ್ಷಾತ್ ಪರಮೇಶ್ವರ ಸಾಂಬಶಿವನ ಸನ್ನಿಧಾನದಲ್ಲಿ ಅವರೆಲ್ಲರೂ ಯಾರಿಗೆ ನಮಗೆ, ಏಕೆಂದರೆ ಭಗವಂತ ಅಂತಕ್ಕಂಥವನು ದೈವಾಧೀನಂ ಜಗತ್ಸರ್ವಂ ಮಂತ್ರಾಧೀನಂತು ದೈವತ ಅಂತೇಳಿ ನಮ್ಮೆಲ್ಲ ಬದುಕಿನ ಉದ್ದಕ್ಕೂ ಕೂಡ ಉಸಿರು ಹಸಿರಾಗಿ ಬರ್ತಕ್ಕಂಥದ್ದು, ನಮ್ಮ ಶಕ್ತಿಯ ಚೇತನ ಸ್ವರೂಪವಾಗಿ ಬರ್ತಕ್ಕಂಥದ್ದು ನಮ್ಮ ನಂಬಿಕೆ. ಆ ನಂಬಿಕೆಯುಕ್ತವಾಗಿ ನಾವೆಲ್ಲ ಸಂದರ್ಭಗಳಲ್ಲೂ ಕೂಡ ಗೆದ್ದಿರ್ತಕ್ಕಂಥದ್ದು ಮೊದಲನೇದಾಗಿ ಮನೋಬಲ, ಆತ್ಮಬಲ, ಮನೋಬಲ, ದಿಗ್ಬಲ ಮತ್ತು ದೈವಬಲ ಅಂತಕ್ಕಂಥದ್ದು. ಆತ್ಮಬಲದಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಾದಿಗಳು ಕೂಡ ಸಕಾರಾತ್ಮಕವಾಗಿ ಬೆಳವಣಿಗೆ ಆಗ್ತಕ್ಕಂಥ ಒಂದು ಎಲ್ಲ ಯೋಗ ಇರತಕ್ಕಂಥದ್ದು. ವಾಗರ್ತೈವ ಸಂಪೃಕ್ತೋ ವಾಗರ್ತ ಪ್ರತಿಪತ್ತೆಯೇ ಜಗದಪಿತರಂ ಮುಂದೆ ಪಾರ್ವತೀ ಪರಮೇಶ್ವರಂ ಅಂತೇಳಿ ಆ ಪಾರ್ವತೀ ಪರಮೇಶ್ವರರ ಸನ್ನಿಧಾನದಲ್ಲಿ ಒಂದು ದೀಪವನ್ನು ಹಚ್ಚಿಟ್ಟು ಅನನ್ಯವಾಗಿ ಶ್ರದ್ಧಾಭಕ್ತಿಗಳಿಂದ ನಿಮ್ಮ ಬಹಳ ಮುಖ್ಯವಾಗಿ ವಿಶುದ್ಧ ಚಕ್ರ ಅಂತ ನಾವು ಕರಿತೀವಿ. ನಮಗೆ ಸಪ್ತ ಚಕ್ರಗಳಿರ್ತಕ್ಕಂಥದ್ದು, ವಿಶುದ್ಧ ಚಕ್ರ ಇಲ್ಲಿ ಬರ್ತಕ್ಕಂಥದ್ದಾಗುತ್ತೆ. ಈ ವಿಶುದ್ಧ ಚಕ್ರದ ಮೇಲೆ ನೀವು ಜ್ಞಾನವನ್ನು ಇಟ್ಟು ಮನಸ್ಸನ್ನು ಇಟ್ಟು ಕೇಂದ್ರೀಕೃತ ಮಾಡಿ
ಪೂರ್ವಜರನ್ನು ನಾವು ಯಾರನ್ನೆಲ್ಲ ಕಳೆದುಕೊಂಡಿದ್ದೀರಿ ಅವರೆಲ್ಲರನ್ನು ಕೂಡ ಒಂದೊಮ್ಮೆ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ. ನನ್ನ ನಾಲಿಗೆಯಿಂದ ಬಂದಿರಬಹುದಾದಂಥ ಸಮಸ್ತ ವಿಧವಾದ ತಪ್ಪುಗಳನ್ನು ಮಾತನಾಡಿರ್ತಕ್ಕಂಥದ್ದನ್ನು ಕ್ಷಮಿಸಿ ಅಂತೇಳಿ ಪೂರ್ವಜರನ್ನು ಪ್ರಾರ್ಥನೆ ಮಾಡಿ, ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಇವತ್ತಿನ ದಿವಸ ಆಹಾರವನ್ನು ಕೊಡಿ. ಯಾವುದಾದ್ರೂ ಅನಾಥ ಅಬಲಾಶ್ರಮಗಳಿಗೆ ಹೋಗಿ ಏನಾದರೂ ನಿಮ್ಮ ಶಕ್ತಿಯಾನುಸಾರದಲ್ಲಿ ಸಹಾಯವನ್ನು ಮಾಡಿ. ವಿಶೇಷವಾಗಿ ವಿಕಲಚೇತನರಿಗೆ ನೀವೇನಾದರೂ ಮಾಡ್ತಕ್ಕಂಥ ಒಂದು ಸಹಾಯ ಇದೆಯೇ ಆದರೆ ಅದು ತುಂಬ ಫಲವನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ಭಾನುವಾರ ವಿಕಲಚೇತನರಿಗೆ ಸಹಾಯ ಮಾಡೋದರಿಂದ ಶನಿ ದೋಷಗಳ ಪರಿಹಾರ ಆಗ್ತಕ್ಕಂಥದ್ದು, ಶಾರೀರಿಕ ಸಮಸ್ಯೆಗಳ ನಿವೃತ್ತಿ ಆಗ್ತಕ್ಕಂಥದ್ದು ಅನೇಕ ರೀತಿಯಲ್ಲಿ. ಯಾಕಂದರೆ ದಾನಕ್ಕೆ ಮಹತ್ವವಾದಂಥ ಪಾತ್ರ ಇರತಕ್ಕಂಥದ್ದು ನಮ್ಮ ಧರ್ಮದಲ್ಲಿ. ದಾನವನ್ನು ಮಾಡಿ ಆನಂದವನ್ನು ಕಾಣಿ. ಶುಭವಾಗಲಿ. ಸರಿ ಗುರೂಜಿ, ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ಕರಿಗೌಡ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ತೆ ಗುರುಗಳೇ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮಂಡ್ಯದಿಂದ ಗುರುಗಳೇ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನನ್ನ ಮಗಳು. ಓಕೆ, 1 ರಿಂದ 30 ಒಳಗೆ ಯಾವುದಾದ್ರೂ ಒಂದು ನಂಬರ್ನ ಆಯ್ಕೆ ಮಾಡಿ. 6 ಗುರುಗಳೇ. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ತಿಳಿಸಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ ಗುರುಜಿ. ಹೇಳಿ, ತಾಯಿ ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಶ್ನೆ? ನಮ್ಮ ಮಗಳ ಬಗ್ಗೆ ಕೇಳಬೇಕಾಯ್ತು ಗುರುಗಳೇ. ಏನು ಮಾಡ್ಕೊಂಡಿದ್ದಾರೆ ಮಗಳು? ಈಗ ಫಸ್ಟ್ ಸ್ಟ್ಯಾಂಡರ್ಡ್. ಚಿಕ್ಕ ಮಗು. ಹೌದು. ಈಗಲೇ ಆಲೋಚನೆ ಬಂದಿದೆಯಾ ನಿಮಗೆ? ಏನು ಮೇಡಮ್ರೆ? ಈಗಲೇ ಮಗು ಮೇಲೆ ಅಷ್ಟೊಂದು ಆಲೋಚನೆ ಬಂದಿದೆಯಾ ಅಂದೆ? ಹೌದು ಹೌದು ಮೇಡಮ್ರೆ. ಹೌದು ಗುರುಗಳೇ. ತಂದೆ ತಾಯಿಗಳ ಕರ್ತವ್ಯ ಅದು. ಯಾಕೆಂದರೆ ಮಕ್ಕಳು ಹುಟ್ಟೋದಕ್ಕಿಂತ ಮುಂಚೆನೇ ಅವ್ರ ಬಗ್ಗೆ ನಾವು ಆಲೋಚನೆ ಮಾಡ್ಕೊಂಡಿರ್ತಕ್ಕಂಥದ್ದು ಸಹಜವಾದದ್ದು. ಏನು ಹೆಸರಿಟ್ಟಿದ್ದೀರಾ? ಹರ್ಷಪ್ರಿಯ ಅಂತ ಇಟ್ಟಿದ್ದೀವಿ ಗುರುಗಳೇ. ಹರ್ಷಪ್ರಿಯ. ಏನು ನಕ್ಷತ್ರ? ಇದು ಮೃಗಶಿರ ನಕ್ಷತ್ರ. ಮೃಗಶಿರ ನಕ್ಷತ್ರನಾ? ಏನು ಕೇಳಬೇಕಿತ್ತು? ಭವಿಷ್ಯ ಮುಂದೆ ಹೇಗಿರುತ್ತೆ? ಏನೂ ತೊಂದರೆ ಇಲ್ಲ. ಆರೋಗ್ಯ ಸಮಸ್ಯೆ ಆಗ್ಬಿಟ್ಟಿತ್ತು. ಸ್ವಲ್ಪ ಆರೋಗ್ಯದ ಬಾಲಾರಿಷ್ಟ ದೋಷ ಇದೆ. ಪ್ರತಿ ಗುರುವಾರ ಗುರುಗಳನ್ನು ಪ್ರಾರ್ಥನೆ ಮಾಡಿ ಒಂದು 3 ರೀತಿಯಾದಂಥ ಅನ್ನ, ಕಪ್ಪು ಮತ್ತು ಕೆಂಪು ಮತ್ತು ಹಳದಿ ಹಣ್ಣವನ್ನು ನೀವು ಇಳಿ ತೆಗೆದು ಗುರುವಾರ ಎಲ್ಲಾದರೂ ಗಿಡದ ಬುಡಕ್ಕೆ ಹಾಕಿ, ಗುರುವಾರದ ದಿವಸ ಸ್ವಲ್ಪ ಕೆಂಪು ನೀರು ಆರತಿಯನ್ನು ಮಾಡಿ, ವಿಶೇಷವಾಗಿ ಯಾವುದಾದ್ರೂ ಅಮ್ಮನವರ ಸನ್ನಿಧಾನದಲ್ಲಿ ಅನನ್ಯವಾಗಿ ಆರ್ಕೆಯನ್ನು ಹೊತ್ಕೊಳ್ಳಿ. ಅಮ್ಮ, ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಬಾರದ ಹಾಗೆ ನನ್ನ ಮಗಳು ಪ್ರೌಢಾವ್ಯವಸ್ಥೆಗೆ ಬರುವ ಹಾಗೆ ಅನುಗ್ರಹಿಸಮ್ಮ, ಅವಳೆಲ್ಲ ಆರೋಗ್ಯವನ್ನು ಸುಧಾರಿಸುವ ಹಾಗೆ, ಅವಳಿಗೆ ಯಾವುದೇ ವಿಧವಾದ ನಕಾರಾತ್ಮಕ ಚಿಂತೆಗಳು ಬಾರದಿರಲಿ ಅಂತೇಳಿ ನಿಮಗೆ ಪ್ರೀತಿ ಪಾತ್ರವಾಗಿರ್ತಕ್ಕಂಥ ಯಾವುದಾದ್ರು ಕೊಲ್ಲೂರು ಮೂಕಾಂಬಿಕೆ, ಅನ್ನಪೂರ್ಣೇಶ್ವರಿ, ದುರ್ಗಾಪರಮೇಶ್ವರಿ, ಚಾಮುಂಡೇಶ್ವರಿ ಯಾವುದಾದ್ರೂ ಶಕ್ತಿ ದೇವತೆಗಳನ್ನು ಒಂದೊಮ್ಮೆ ಪ್ರಾರ್ಥನೆ ಮಾಡಿ ನಿರಂತರವಾಗಿ ಅವಳ ಹೆಸರಲ್ಲಿ ಅವಳು ಹುಟ್ಟಿರ್ತಕ್ಕಂಥ ದಿನ ಅಥವಾ ನಕ್ಷತ್ರದ ದಿವಸ ಅಮ್ಮನವರ ಸನ್ನಿಧಾನದಲ್ಲಿ ಅರ್ಚನೆ ಮಾಡುವಂಥ ವ್ಯವಸ್ಥೆ ಮಾಡಿಕೊಳ್ಳಿ. ಖಂಡಿತ ಒಳ್ಳೆಯದಾಗುತ್ತೆ. ಶುಭವಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇವತ್ತಿನ ದಿನದ ವಿಶೇಷತೆ ಏನು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ರಿ. ಇನ್ನು ಲಕ್ಷ್ಮಿ ಅಂತ ಹೇಳಿದ್ರೆ ಸಂಪತ್ತಿನ ಅಧಿದೇವತೆ ಅಂತ ಹೇಳ್ತಾರೆ, ಸರಸ್ವತಿ ಜ್ಞಾನದ ಸಂಕೇತ, ಹಾಗೆ ಗಣಪತಿಯನ್ನ ವಿನಾಯಕ ಅಂತ ಹೇಳಿ ಕೂಡ ಹೇಳ್ತಾರೆ, ವಿಘ್ನ ನಿವಾರಕ ಅಂತ ಹೇಳಿ. ಆದರೆ ಇದನ್ನು ನಾವು ಪೂಜೆಯನ್ನು ಮಾಡೋದು, ಈ ದೇವರ ಆರಾಧನೆ ಒಂದು ಕಡೆಯಾದರೆ ಇದಕ್ಕೂ ತಾಂತ್ರಿಕ ಆರಾಧನೆ ಅಂದಾಗ ಏನಾದರೂ ವ್ಯತ್ಯಾಸ ಬರುತ್ತಾ, ಹೇಗೆ ಗುರುಗಳೇ? ಬಹಳ ಮುಖ್ಯವಾಗಿ ನೀವು ತಿಳಿಸಿದ ಹಾಗೆ ಧನ, ವಿದ್ಯಾ ಮತ್ತು ವಿಘ್ನ ಅಂತಕ್ಕಂಥದ್ದು 3 ಆಲೋಚನೆಯಲ್ಲಿ ನಮಗಿರ್ತಕ್ಕಂಥ ಒಂದು ಆಲೋಚನೆ ಏನಂದರೆ, ಮಹಾಲಕ್ಷ್ಮಿ ಅಂದ ತಕ್ಷಣ ನಮ್ಮೆಲ್ಲರಿಗೂ ಕೂಡ ಧನದೇವತೆ ಅಂತ ಕರಿತೀವಿ. ಅಂದರೆ ಧನ ಅಂದರೆ ಅಷ್ಟಸಿದ್ಧಿಗಳು ಅಂತ. ಬಹಳ ಮುಖ್ಯವಾಗಿ ಮನುಷ್ಯನಿಗೆ ಸಿದ್ಧಿ ಅಂತಕ್ಕಂಥದ್ದು ಎಷ್ಟು ಪ್ರಾಮುಖ್ಯತೆಯನ್ನು ಕೊಡುತ್ತೆ ಅಂದರೆ, ಯಾವುದೋ ಒಂದು ಕೆಲಸ ನಮಗೆ ಅನುಕೂಲಕರವಾಗಿ ಆಗಿದೆ ಆದಾಗ ನಮ್ಮ ಮನಸ್ಸಿನಲ್ಲಿ ಸಿಗ್ತಕ್ಕಂಥ ಸಂತೋಷನೇ ಬೇರೆ. ಕಾರಣ ಏನು? ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಎಷ್ಟೋ ದಿನಗಳಿಂದ ಲಾಟ್ರಿ ತೊಗೊಂಡಿರ್ತಾನೆ, ಅದು ಪೂರ್ವಜನ್ಮದ ಸುಕೃತ ಇದ್ದರೆ ಮಾತ್ರ ಬರತಕ್ಕಂಥದ್ದು. ಅಥವಾ ಯಾವುದೋ ಒಬ್ಬ ಕೃಷಿಕ, ಒಬ್ಬ ರೈತರನ್ನು ನಾವು ತಗೊಂಡಾಗ ಯಾವುದೋ ಒಂದು ಬೆಳೆಯಲ್ಲಿ ಅವ್ರಿಗೆ ಸ್ವಲ್ಪ ಲಾಭ ಬಂದಾದಾಗ ಅವರು ಆ ಒಂದು ಸಂತೋಷಕ್ಕೆ ಪಾರ್ವೆ ಇಲ್ಲದೆ ಇರತಕ್ಕಂಥದ್ದಾಗುತ್ತೆ. ಒಬ್ಬ ಮಕ್ಕಳು, ನಾವು ಈಗ ಧನ ಮತ್ತು ವಿದ್ಯೆಗೆ ತಗೊಂಡಾಗ ಒಬ್ಬ ಮಕ್ಕಳು ಅಚೀವ್ ಮಾಡಿದಾಗ ತಂದೆ ತಾಯಿಗಳು ಪಡ್ತಕ್ಕಂಥ ಸುಖ ಸಂತೋಷಕ್ಕೆ ಅದು ಪಾರ್ವೆ ಇಲ್ಲದೆ ಇರತಕ್ಕಂಥದ್ದಾಗುತ್ತೆ. ಹಾಗೆ ವಿಘ್ನ ಅಂತಕ್ಕಂಥದ್ದು ಯಾವುದೋ ಒಂದು ಕೆಲಸ ಸಿಕ್ತು ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಯಾವುದೋ ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇರ್ತೀರಾ ಅಥವಾ ಏನಾದರೂ ಆಗಿರ್ಬೋದು, ಆ ಕೆಲಸದಲ್ಲೇ ಅನುಕೂಲ ಆಯಿತು ಅಂದರೆ ಅಲ್ಲೂ ಕೂಡ ಸಂತೋಷ ಸಿಗ್ತಕ್ಕಂಥದ್ದಾಗಿರುತ್ತೆ. ಧನ, ವಿದ್ಯೆ ಮತ್ತು ವಿಜ್ಞಾನ ಅಂತ. ಅಂದರೆ ನಾವು ವಿಘ್ನಗಳು ಅಂತಕ್ಕಂಥದ್ದನ್ನು ವಿಜ್ಞಾನವಾಗಿ ತಗೊಂಡು ನಾವು ಹೇಗೆ ವಿಜ್ಞಾನವಾಗಿ ತಗೊಳ್ಳೋದಂದರೆ, ನಾವಿವಾಗ ಒಂದು ಮೊಬೈಲನ್ನು ಬಳಕೆ ಮಾಡ್ಕೊಳ್ತಾ ಇದ್ವಿ. ಹೇಗೆ ಬಳಕೆ ಮಾಡ್ತಾ ಇದ್ವಿ ಅಂದರೆ, ಅಲ್ಲಿ ಎಲ್ಲಿಂದನೋ ಮಾತನಾಡ್ತಕ್ಕಂಥ ತರಂಗಗಳ ಮುಖಾಂತರವಾಗಿ ನಾವು ಕೇಳಿಸ್ಕೊಳ್ತಕ್ಕಂಥದ್ದು, ನಾವು ಮಾತನಾಡ್ತಕ್ಕಂಥದ್ದು. ಇವಾಗ ನಾವು ಮಾತನಾಡ್ತಾ ಇರ್ತಕ್ಕಂಥ ಸಹಸ್ರಾರು ಮಂದಿ, ಲಕ್ಷಾಂತರ ಮಂದಿ ನಮ್ಮನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೊಂದು ಸಾಧನ ಇದೆ. ಆ ಸಾಧನವೇ ತಂತ್ರ. ಬಹಳ ಮುಖ್ಯವಾಗಿ ಒಬ್ಬ ಮನುಷ್ಯನಿಗೆ ಯಾವೆಲ್ಲ ಪೂಜಾ ಅನುಷ್ಠಾನಗಳನ್ನು ಮಾಡಿದಾಗ ಅವನೇನು ಮಾಡ್ತಾನೆ, ಮನೇಲಿ ಗೃಹಪ್ರವೇಶ ಮಾಡ್ತಾನೆ ಅಂತ ಇಟ್ಕೊಳ್ಳಿ. ಮನೇಲಿ ಗೃಹಪ್ರವೇಶ ಮಾಡಿ ದೇವರಿಗೆ ವಿಜೃಂಭಣೆಯಿಂದ ಅಲಂಕಾರ ಎಲ್ಲವನ್ನು ಮಾಡಿಸ್ತಾನೆ.
ಮಾಡಿಸ್ಬಿಟ್ಟು ಕೊನೆ ಮಾರನೇ ದಿವಸ ಆ ಹೂವು ಒಂದು 2 ದಿವಸ ಬಿಟ್ಟಾದಮೇಲೆ, ಯಾಕೆಂದರೆ ದೇವರಿಗೆ ಆಸೀನವಾದಂಥ ಒಂದು ಪ್ರತಿಯೊಂದು ವಸ್ತುವು ಕೂಡ ದೈವಶಕ್ತಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದಾಗುತ್ತೆ. ಫಾರ್ ಎಕ್ಸಾಂಪಲ್, ಎಲ್ಲೋ ಒಂದು ದೇವಸ್ಥಾನಕ್ಕೆ ಹೋದ್ವಿ ಅಂತ ಇಟ್ಕೊಳ್ಳಿ, ನಾವು ಕೇಳಿದಂತಹ ಒಂದು ಪ್ರಸಾದದ ರೂಪದಲ್ಲಿ ಬಲಭಾಗದಲ್ಲಿ ಏನಾದರೂ ಪ್ರಸಾದ ಆಯಿತು ಅಂದರೆ ಆ ಹೂವನ್ನು ತಗೊಂಡು ನಾವು ಜೋಪಾನವಾಗಿ ಕಾಪಾಡ್ಕೊಳ್ತೀವಿ. ಅಂದರೆ ನಮ್ಮ ಮತ್ತು ದೇವರ ಮಧ್ಯದಲ್ಲಿ ಒಂದು ವ್ಯವಹಾರವು ಇರುತ್ತೆ. ಅದೇನಂದರೆ ಭಾವನಾತ್ಮಕವಾದಂಥ ಒಂದು ವ್ಯವಹಾರ ಬರತಕ್ಕಂಥದ್ದಾಗುತ್ತೆ. ಹಾಗೆ ದೇವರ ಆರಾಧನೆಯಲ್ಲಿ ನಾವು ಈಗಲೂ ಕೂಡ ಸಾಕಷ್ಟು ಅಂಗಡಿಗಳಲ್ಲಿ ಯಾವ ಫೋಟೋಗಳು ಇಟ್ಟಿರ್ತೀವಿ? ಮೊದಲನೇದಾಗಿ ಲಕ್ಷ್ಮೀ, ಸರಸ್ವತಿ, ಗಣಪತಿ ಫೋಟೋವನ್ನು ಇಟ್ಟಿರ್ತೀವಿ. ಕರೆಕ್ಟ್ ಅಲ್ವಾ? ಇದರ ಸಂಕೇತಗಳೇನು ಅಂತಕ್ಕಂಥದ್ದು ಮುಂದಿನ ಭಾಗದಲ್ಲಿ ರಾಶಿಫಲವನ್ನು ನೋಡ್ಕೊಂಡು ತಿಳ್ಕೊಂಡ್ರೆ ಸರಿ ಗುರುಜಿ. ಇನ್ನು ಇವತ್ತಿನ ದಿನದ ರಾಶಿ ಭವಿಷ್ಯದ ಫಲಾನುಫಲಗಳೇನು ಅಂತ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದು. ಗ್ರಹಗಳ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಗ್ರಹರಾಜನಾಗಿರ್ತಕ್ಕಂಥ ಸೂರ್ಯನಾರಾಯಣನ ಪ್ರಾರ್ಥನೆ. ಓಂ ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ. ದಿವಾಕರ ನಮಸ್ತುಭ್ಯಂ ಪ್ರಭಾಕರ ನಮೋಸ್ತುತೆ. ಭಾಸ್ಕರಾಯ ವಿದ್ಮಹೇ ಮಹಾದ್ವಿತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್. ಸೂರ್ಯನಾರಾಯಣಾಯ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ರೋಹಿಣಿ ನಕ್ಷತ್ರದಲ್ಲಿ ಚಂದ್ರನಿರ್ತಕ್ಕಂಥದ್ದು ಉಚ್ಚನಾಗಿ, ವಿಶೇಷವಾಗಿ ಮೇಷರಾಶಿಯವರಿಗೆ ಇವತ್ತಿನ ದಿವಸ ಫಲವನ್ನು ನೋಡಿದಾಗ ವಿನ್ಯಾಸಗಾರರಿಗೆ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ವ್ಯಾಪಾರ ಉದ್ಯೋಗದಲ್ಲೂ ಕೂಡ ವೃದ್ಧಿ ಆಗ್ತಕ್ಕಂಥ ಸುಯೋಗ ಇರತಕ್ಕಂಥದ್ದು. ವಿಶೇಷವಾಗಿ ಗಣಪತಿಯ ದರ್ಶನ, ಸರ್ಕಾರದಿಂದ ಬರಬೇಕಾದಂಥ ಹಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಾದಿಗಳಲ್ಲೂ ಕೂಡ ಅನುಕೂಲಕರವಾಗ್ತಕ್ಕಂಥದ್ದಾಗಿರುತ್ತೆ. ಗಣಪತಿಯ ದರ್ಶನ, ಗಣಪತಿಯ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ ಮೇಷರಾಶಿಯವರಿಗೆ ಇವತ್ತಿನ ದಿವಸ. ಇನ್ನು ವೃಷಭ ರಾಶಿಯವರನ್ನು ನೋಡಿದಾಗ ಮಕ್ಕಳ ಸಹಕಾರ ಸಿಗ್ತಕ್ಕಂಥದ್ದು. ವಿಶೇಷವಾಗಿ ಏನೋ ಸ್ಥಾನಮಾನಾದಿಗಳಿಗೆ ಅಪೇಕ್ಷೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರಿಗೆ ಸನ್ಮಂಗಳವಾಗ್ತಕ್ಕಂಥದ್ದಾಗಿರುತ್ತೆ. ವರ್ಗಾವಣೆ ಬಯಸ್ತಾ ಇರ್ತಕ್ಕಂಥವ್ರಿಗೂ ಕೂಡ ವರ್ಗಾವಣೆಯ ಪೂರಕವಾಗಿರ್ತಕ್ಕಂಥ ಶಕ್ತಿ ತುಂಬುವಂಥದ್ದು ಕೆಲಸ ಆಗ್ತಕ್ಕಂಥದ್ದಾಗಿರುತ್ತೆ. ಅನಿಶ್ಚಿತವಾಗಿರ್ತಕ್ಕಂಥ ಒಂದು ಕಾರ್ಯದಲ್ಲಿ ಏನೋ ಒಂದು ನಿಶ್ಚಿತೆ ಅಂತಕ್ಕಂಥದ್ದು ಹುಟ್ಟುವಂಥದ್ದಾಗುತ್ತೆ. ದೀರ್ಘವಾದಂಥ ಸಮಸ್ಯೆಗಳಿಂದ ಮುಕ್ತಿ ಕಾಣ್ತಕ್ಕಂಥದ್ದು. ವಿಶೇಷವಾಗಿ ಪ್ರಯಾಣವನ್ನು ಮಾಡಬಹುದಾಗಿರ್ತಕ್ಕಂಥ ಸುಯೋಗ ವೃಷಭರಾಶಿಯವರು ಇವತ್ತಿನ ದಿವಸ. ವಿಶೇಷವಾಗಿ ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡಿಕೊಳ್ಳಿ. ಕುಲದೇವರ ದರ್ಶನ, ಕುಲದೇವರ ಪ್ರಾರ್ಥನೆ ಇನ್ನಷ್ಟು ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರ ವಹಿಸಿ. ಹಣವನ್ನು ಕಳೆದುಕೊಳ್ಳಬಹುದಾಗಿರ್ತಕ್ಕಂಥದ್ದು, ಚೋರ ಭೀತಿ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಮನೆಯಲ್ಲಿ ಕುಟುಂಬದವರ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಕೈ ಹಿಡಿದ ಕೆಲಸ ಕಾರ್ಯಾದಿಗಳಲ್ಲೂ ಕೂಡ ಸ್ವಲ್ಪ ನಷ್ಟ ಆಗ್ತಕ್ಕಂಥದ್ದು. ಹೂಡಿಕೆಗಳು ಅಥವಾ ಜೂಜೋ ಈ ರೀತಿಯಾದಂಥ ಆ ಒಂದು ಹೂಡಿಕೆಗಳಲ್ಲಿ ಎಚ್ಚರ ವಹಿಸಿ. ಯಾರಿಗೂ ಕೂಡ ಇವತ್ತಿನ ದಿವಸ ಸಾಲ ಕೊಡಲಿಕ್ಕೆ ಹೋಗಬೇಡಿ. ಮಿಥುನ ರಾಶಿಯವರು ಸ್ವಲ್ಪ ಅನಾನುಕೂಲ ಆಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಇವತ್ತಿನ ದಿವಸ ಮಿಥುನ ರಾಶಿಯವರು ಆಂಜನೇಯನ ದರ್ಶನ ಮಾಡಿ ರಾಮಚಂದ್ರನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಯಂತ್ರಗಳ ಅಂದರೆ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ಕಾರ್ಖಾನೆಗಳನ್ನು ತೆರೆಯಬೇಕು ಅಂದ್ಕೊಂಡಿರ್ತಕ್ಕಂಥವ್ರಿಗೂ ಕೂಡ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಹೊಸಬರ ಪರಿಚಯ ಆಗ್ತಕ್ಕಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ಕುಟುಂಬದವರ ಅಥವಾ ಬಂಧುಗಳೊಟ್ಟಿಗೆ ಎಲ್ಲಾದರೂ ಕೂಡ ಸಮಯವನ್ನು ವಹಿಸ್ತಕ್ಕಂಥದ್ದು, ದೂರದ ಪ್ರಯಾಣ ಮಾಡ್ತಕ್ಕಂಥ ಸುಯೋಗ ಇರ್ತಕ್ಕಂಥದ್ದು. ಅಭಿವೃದ್ಧಿ ಕೆಲಸಗಳತ್ತ ನಿಮ್ಮ ಚಿತ್ತವನ್ನು ನೆಟ್ಟಾಗ ಖಂಡಿತ ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಕಟಕ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಗುರುಗಳ ದರ್ಶನ ಮಾಡ್ಕೊಳ್ಳಿ. ಗುರುವಿನ ಪ್ರಾರ್ಥನೆ, ನಂಜುಂಡೇಶ್ವರನ ದರ್ಶನ, ಚಾಮುಂಡೇಶ್ವರಿಯ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ. ಇನ್ನು ಈ ತಾಂತ್ರಿಕ ದೇವರ ಆರಾಧನೆ ಅಂತ ಬಂದಾಗ ಯಾರು ಬೇಕಾದರೂ ಮಾಡ್ಬೋದಾ ಅಥವಾ ನಿರ್ದಿಷ್ಟ ಸಮಯ ಸಂದರ್ಭ ಅನ್ನೋದು ಏನಾದರೂ ಇರುತ್ತಾ ಅಥವಾ ಹೇಗೆ ಆರಾಧನೆಯನ್ನು ಮಾಡಬೇಕು ಗುರುಗಳೇ? ಲಕ್ಷ್ಮಿ ಅಂದರೆ ನಾವು ಸಹಜವಾಗಿ ಅಂದರೆ ಸಾತ್ವಿಕ ಪೂಜೆಗಳಲ್ಲಿ ನಮ್ಮೆಲ್ಲರಿಗೂ ಕೂಡ ಅರಿವಿರ್ತಕ್ಕಂಥದ್ದು ಒಂದಷ್ಟು. ಯಾಕೆಂದರೆ ಅಮ್ಮನವ್ರಿಗೆ ತುಪ್ಪ ದೀಪ ಮಾಡಬೇಕು, ಪಾನಕ ಕೋಸಂಬರಿ ನೈವೇದ್ಯವನ್ನು ಮಾಡಬೇಕು, ಹೂವು ಇಡಬೇಕು. ಕಮಲದ ಹೂವು ಅಂದರೆ ಅಮ್ಮನಿಗಿಷ್ಟ, ಮಲ್ಲಿಗೆ ಹೂವು ಅಂದರೆ ಅಮ್ಮನಿಗಿಷ್ಟ. ಈ ರೀತಿಯಾದ ಒಂದಷ್ಟು ಮನಸ್ಸಿನಲ್ಲಿ ನಮಗೆ ಪರಂಪರಾಗತವಾಗಿ ಬಂದಿರತಕ್ಕಂಥ ಆರಾಧನೆಗಳು ಸ್ವಲ್ಪ ಗೊತ್ತಿರ್ತಕ್ಕಂಥದ್ದು. ತಾಂತ್ರಿಕ ಆರಾಧನೆ ಅಂದರೆ ಏನು ಅಂದರೆ ಬಹಳ ಮುಖ್ಯವಾಗಿ ಲಕ್ಷ್ಮಿಯನ್ನು ನಾವೀಗ ಸಂದರ್ಭಾನುಸಾರವಾಗಿ 41 ದಿನಗಳ ಕಾಲ ಲಕ್ಷ್ಮಿಯ ವ್ರತವನ್ನು ಮಾಡ್ತಕ್ಕಂಥದ್ದು. ಇದು ಬಹಳ ಮುಖ್ಯವಾಗಿ ಏನಪ್ಪ ಅಂದರೆ ಆ ಮಂತ್ರಗಳನ್ನು ನಾವು ಪಠನೆ ಮಾಡ್ತಕ್ಕಂಥ ಸಂದರ್ಭ ಇದೆ ಅಲ್ವಾ, ಅದು ನಮಗೆ ಹೆಚ್ಚಿನ ರೀತಿಯಲ್ಲಿ ಅವಕಾಶ ಮತ್ತು ಅನುಗ್ರಹವನ್ನು ಮಾಡ್ತಕ್ಕಂಥದ್ದಾಗುತ್ತೆ. ಅದೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಏನಪ್ಪ ಅಂದರೆ ತಾಂತ್ರಿಕ ಶಕ್ತಿ ಎಲ್ಲಿ ಉತ್ಪತ್ತಿ ಆಗುತ್ತೆ ಅಂದರೆ ನಾವು ಯಾವಾಗ ಕಠೋರ ಮನಸ್ಥಿತಿಯನ್ನು, ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಮೊದಲನೇದಾಗಿ ಆತ್ಮಬಲವನ್ನು ಹೆಚ್ಚಿಸ್ಕೊಳ್ಬೇಕು. ನಾನು ಸಾಧನೆ ಮಾಡ್ತೀನಿ ಅಂತಕ್ಕಂಥದ್ದು ಲಕ್ಷ್ಮೀಪ್ರದವಾಗಿ. ಯಾಕೆಂದರೆ ಸಹಜವಾಗಿ ನಾವು ದೀಪಾವಳಿನ ಯಾವಾಗ ಆರಾಧನೆ ಮಾಡ್ತೀವಿ? ರಾತ್ರಿ ಸಮಯದಲ್ಲಿ ಆರಾಧನೆ ಮಾಡ್ತೀವಿ. ದೀಪಾವಳಿ ಆರಾಧನೆ, ಧನಲಕ್ಷ್ಮಿ ಪೂಜೆ ಯಾವಾಗ ಮಾಡೋದು ನಾವು? ರಾತ್ರಿಯ ಸಮಯದಲ್ಲಿ. ಮಹಾಲಕ್ಷ್ಮಿ ಶಾಂತ ಚಿತ್ತಳು, ಸಮಾಧಾನದಿಂದ ಕೂತು ಇದನ್ನು. ಯಾಕಂದರೆ ಕೆಲವು ಸಂದರ್ಭಗಳಲ್ಲಿ ನಾವು ಕೆಲವ್ರಿಗೆ ಹೇಳಿರ್ತೀವಿ ನೋಡಿ, ಇಂಥ ಸಮಯದಲ್ಲಿ ದೀಪ ಹಚ್ಚಿ
ಇಂಥ ಸಮಯದಲ್ಲಿ ನೀವು ಕೂತ್ಕೊಂಡು ಪೂಜೆ ಆರಾಧನೆಯನ್ನು ಮಾಡಿ ಧನಾಭಿವೃದ್ಧಿ ಆಗುತ್ತೆ. ಹಣಕಾಸಿನ ವಿಚಾರದ ಹಣಕಾಸಿನ ಅಡಚಣೆಗಳು ತೊಂದರೆಗಳು ನಿವೃತ್ತಿ ಆಗ್ತಕ್ಕಂಥದ್ದು. ಕೆಲವು ಸಂದರ್ಭಗಳಲ್ಲಿ ಯಾರಿಗೋ ದುಡ್ಡು ಕೊಟ್ಬಿಟ್ಟಿರ್ತಾರೆ, ದುಡ್ಡು ಬರದೇ ಇರತಕ್ಕಂಥದ್ದಾಗುತ್ತೆ. ಅಂಥವ್ರಿಗೆ ಕೆಲವು ಪರಿಹಾರಗಳನ್ನು ಹೇಳ್ತೀವಿ, ಲಕ್ಷ್ಮೀ ಸಂಬಂಧಿತವಾದ ಪರಿಹಾರಗಳು. ಅವರು ಯಾಕಂದರೆ ಅವ್ರಿಗೆ ದುಡ್ಡು ಬರುತ್ತೆ ಅಂತಕ್ಕಂಥ ಅಪೇಕ್ಷೆ ಇಟ್ಕೊಂಡು ಕೆಲಸ ಮಾಡ್ತಾರೆ, ಖಂಡಿತ ಬಂದೇ ಬಿಡುತ್ತೆ. ಅಲ್ಲಿ ಯಾವುದು ಕೆಲಸ ಆಯಿತು ಅಂದರೆ ಬಹಳ ಮುಖ್ಯವಾಗಿ ನಂಬಿಕೆ ಅವ್ರಿಗೆ ಮೊದಲನೇದಾಗಿ ಕೆಲಸ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ನಂಬಿಕೆಯಿಂದ ಯಾವ ಸಮಯದಲ್ಲಿ ಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು, ಯಾವ ಸಮಯದಲ್ಲಿ ಸರಸ್ವತಿನ ಆರಾಧನೆ ಮಾಡಬೇಕು, ಯಾವ ಸಮಯದಲ್ಲಿ ಉಚ್ಚಿಷ್ಟ ಗಣಪತಿಯನ್ನು ಆರಾಧನೆ ಮಾಡಬೇಕು ಅಂತಕ್ಕಂಥದ್ದನ್ನು ರಾಶಿಫಲವನ್ನು ನೋಡಿ ತಿಳ್ಕೊಳ್ತಾ ಹೋಗೋಣ. ಸರಿ ಗುರೂಜಿ, ಮುಂದಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸಿಕೊಡುವುದಾದರೆ? ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಇವತ್ತಿನ ದಿವಸ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಏನಾದರೂ ಕೂಡ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ಹಿರಿಯರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ತೀರ್ಥಕ್ಷೇತ್ರಗಳಿಗೆ ತೆರಳುವಂತಹ ಸುಯೋಗ ಇರ್ತಕ್ಕಂಥದ್ದು. ಕಬ್ಬು ಬೆಳೆಗಾರರಿಗೆ ಸ್ವಲ್ಪ ಲಾಭ ಆಗ್ತಕ್ಕಂಥದ್ದು ಒಂದು ಸುಯೋಗ ಇದೆ. ವಿಶೇಷವಾಗಿ ಇವತ್ತಿನ ದಿವಸ ನಿಮ್ಮ ಕುಲದೇವರ ಪ್ರಾರ್ಥನೆ, ಕುಲ ಗುರುಗಳ ದರ್ಶನ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಸಿಂಹರಾಶಿಯವರು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಹೊಸ ವ್ಯಾಪಾರವನ್ನು ಮಾಡಬೇಕು ಅಥವಾ ಯಾವುದಾದ್ರೂ ಪಾಲುದಾರಿಕೆ ವ್ಯವಹಾರಗಳನ್ನು ಪ್ರಾರಂಭಿಸಬೇಕು ಅಂತಕ್ಕಂಥ ಮನಸ್ಥಿತಿ ಇದ್ದಂಥವರು ಅದರೊಟ್ಟಿಗೆ ಲಕ್ಷ್ಯ ವಹಿಸಿ ಯಾರಾದರೂ ಮಾರ್ಗದರ್ಶನ ತೆಗೆದುಕೊಂಡು ಅದನ್ನು ನೀವು ಆ ಒಂದು ಕೆಲಸವನ್ನು ಪ್ರಾರಂಭಿಸಿದಾಗ ಅನುಕೂಲ ಆಗ್ತಕ್ಕಂಥದ್ದಾಗಿರುತ್ತೆ. ಚಾಲನೆಯಲ್ಲಿ ಎಚ್ಚರ ವಹಿಸಿ. ಇವತ್ತಿನ ದಿವಸ ಸ್ವಲ್ಪ ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ತಲೆನೋವು, ಕಣ್ಣಿಗೆ ಸಂಬಂಧಪಟ್ಟ ನೋವು ಕೂಡ ನಿಮ್ಮನ್ನು ಬಾಧಿಸ್ಬೋದಾಗಿರ್ತಕ್ಕಂಥದ್ದೇ. ಇವತ್ತಿನ ದಿವಸ ಉದ್ವಿಗ್ನತೆ ಅಂತಕ್ಕಂಥದ್ದು ಮನಸ್ಸಿನ ಮೇಲೆ ಅಶಾಂತಿ ಉಂಟು ಮಾಡ್ತಕ್ಕಂಥದ್ದಾಗಿರುತ್ತೆ. ಕನ್ಯಾ ರಾಶಿಯವರು ಜಾಗ್ರತೆ ವಹಿಸಿ ಸಮಾಧಾನದಿಂದ ವಿಶೇಷವಾಗಿ ಆಂಜನೇಯನ ದರ್ಶನ, ಕುಲದೇವರ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ತುಲಾರಾಶಿ. ನೂತನ ಕಾರ್ಯಾದಿಗಳನ್ನು ಪ್ರಾರಂಭಿಸುವಂತಹ ಮನಸ್ಥಿತಿ ಇದ್ದಂಥಲ್ಲಿ ಸ್ವಲ್ಪ ಅಡಚಣೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ನೇಹಿತರ ಸಹಕಾರ ಸಿಗ್ತಕ್ಕಂಥದ್ದು. ತಾತ್ಕಾಲಿಕವಾದಂಥ ಏನಾದರೂ ತೊಂದರೆಗಳು ಕೂಡ ನಿವೃತ್ತಿ ಆಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ತುಲಾರಾಶಿಯವರು ಇವತ್ತಿನ ದಿವಸ ಸಾಂಬಶಿವನ ದರ್ಶನ, ಸಾಂಬಶಿವನ ಪ್ರಾರ್ಥನೆ, ಸಾಧ್ಯವಾದರೆ ಬಿಲ್ವಪತ್ರೆಯನ್ನು ಸಾಂಬಶಿವನಿಗೆ ಅರ್ಪಣೆ ಮಾಡಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ತುಲಾರಾಶಿಯವರು ಮಂಗಳಮಯವಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವಿದ್ಯುತ್ ಗುತ್ತಿಗೆದಾರರಿಗೆ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಕಟ್ಟಡ ನಿರ್ಮಾಣ ಕಾರ್ಯಾದಿಗಳಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರಿಗೂ ಕೂಡ ಸ್ವಲ್ಪ ಅಡಚಣೆಗಳಾಗ್ತಕ್ಕಂಥದ್ದು. ಆಧ್ಯಾತ್ಮಿಕ ಪ್ರಯಾಣ ನಿಮ್ಮನ್ನು ಬೆಳೆಸ್ತಕ್ಕಂಥದ್ದಾಗಿರುತ್ತೆ. ವೃತ್ತಿಯಲ್ಲೂ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರು ನಿಮ್ಮೆಲ್ಲ ಮಂಗಳಕರವಾದಂಥ ಫಲವನ್ನು ಕಾಣುವ ಸಲುವಾಗಿ ದುರ್ಗೆಯ ಪ್ರಾರ್ಥನೆ, ದುರ್ಗಾರಾಧನೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರೂಜಿ, ಮುಂದಿನ ರಾಶಿ ಭವಿಷ್ಯದ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ರಮೇಶ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ರಮೇಶ್. ನಮಸ್ಕಾರ, ಗುಡ್ ಎಲ್ಲಿಂದ ಮಾರ್ನಿಂಗ್. ಕರೆ ಮಾಡ್ತಾ ಇದ್ದೀರಾ? ನಾವು ಮಂಡ್ಯದಿಂದ ಮೇಡಮ್ ಅವರೇ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, 1ರಿಂದ 30ರ ಸಂಖ್ಯೆ ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 18. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ತಿಳಿಸಿ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಹೇಳಿ, ಏನು ನಮಸ್ಕಾರ ಪ್ರಶ್ನೆ? ಗುರುಜಿ. ತಾಯಿ ಒಳ್ಳೇದು ಮಾಡಲಿ. ಏನು ಪ್ರಶ್ನೆ ನಿಮ್ಮದು? ಪಾದಾಂಗಾರಕ್ಕೆ ನಮಸ್ಕಾರ. ತಾಯಿ ಒಳ್ಳೇದು ಮಾಡಲಿ, ತಾಯಿ ಅನುಗ್ರಹ ಸರ್ವತಾ ಇರಲಿ. ಏನು ನಿಮ್ಮ ಪ್ರಶ್ನೆ? ಏನಿಲ್ಲ ಮೇಡಮ್ ಸರ್, ನಮ್ಮ ಮಗಳದ ಭವಿಷ್ಯ ಹೆಂಗೆ ಏನು ಅಂತ. ಏನು ಮಾಡ್ಕೊಂಡಿದ್ದಾರೆ? ಎಷ್ಟು ವಯಸ್ಸು? ಅವರು 26ನೇ ವರ್ಷಕ್ಕೆ ಈಗ ಬಿದ್ದಿದೆ. ಹಾಂ, KLE ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾವಳೆ. ತುಂಬ ಒಳ್ಳೆಯದು. ಏನು ಗೌರ್ಮೆಂಟ್ಗೆ ಏನಾದರೂ ಎಕ್ಸ್ಪೆಕ್ಟೇಷನ್ ಇದೆಯಾ? ಇದೆಯಾ? ಆಗತ್ತೆ ನೋಡಿ ಸರ್. ಹಾಗೆ ನೋಡಿ, ಆಗುತ್ತೆ. ಅದಕ್ಕೆ ಹೇಳ್ತಾ ಇರೋದು ನಾನು. ಹ್ಮ್. ಪ್ರಯತ್ನ ಪಡಿ, ಖಂಡಿತ ಆಗುತ್ತೆ. 28 ವರ್ಷದೊಳಗಡೆ ಗೌರ್ಮೆಂಟ್ ಕೆಲಸ ಯೋಗ ಇದೆ, ಏನು ಚಿಂತೆ ಮಾಡೋ ಅಗತ್ಯ ಇಲ್ಲ. ಸ್ವಲ್ಪ ಆಂಜನೇಯನನ್ನು, ಕುಲದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ವಿಶೇಷವಾಗಿ ನಿಮ್ಮ ಕೈ ಮದುವೆ ಮಾಡಬೇಕು ಅಂತ ಮಾಡಿದ್ದೀವಿ ನೋಡಿ ಸರ್. ಮದುವೆನಾ? ಹೌದು. ಒಂದೊಮ್ಮೆ ಗಾಣಗಾಪುರಕ್ಕೆ ಹೋಗಿ ಬನ್ನಿ. ಗಾಣಗಾಪುರ? ಹಾಂ, ಗಾಣಗಾಪುರಕ್ಕೆ ಗುರುಗಳ ಸನ್ನಿಧಾನಕ್ಕೆ, ದತ್ತಾತ್ರೇಯರ ಸನ್ನಿಧಾನಕ್ಕೆ ಹೋಗಿ ಬಂದು ಆ ನಂತರ ಪ್ರಯತ್ನ ಮಾಡಿ. ಖಂಡಿತ ಒಳ್ಳೇದಾಗುತ್ತೆ. ಒಳ್ಳೆ ಕಡೆ ವರನು ಬರ್ತಾನೆ, ಒಳ್ಳೇದಾಗುತ್ತೆ. ಹೋಗ್ತಾ ಇದೀವಲ್ಲ ಸುಮ್ಮನೆ. ಇವತ್ತು ಆಲ್ರೆಡಿ ಸುಬ್ರಹ್ಮಣ್ಯಲೇ ಇದ್ದಾರೆ. ನೀವು ಗಾಣಗಾಪುರ ಬೇರೆ ಇರೋದು, ಕಲಬುರಗಿ ಡಿಸ್ಟಿಕ್ ಗಾಣಗಾಪುರ ಇರೋದು. ಹಾ. ಗುರುಗಳ ಸಂಗಮ ಕ್ಷೇತ್ರದಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ಗುರುಗಳನ್ನು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಗೌರ್ಮೆಂಟ್ ಉದ್ಯೋಗನೂ ಆಗುತ್ತೆ, ಒಳ್ಳೆ ಕಡೆ ಮದುವೆನೂ ಆಗುತ್ತೆ. ಒಳ್ಳೇದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಥ್ಯಾಂಕ್ ಯು. ಮುಂದಿನ ರಾಶಿ ಭವಿಷ್ಯದ ಕುರಿತಂತೆ ತಿಳಿಸಿಕೊಡುವುದಾದರೆ? ಧನುರಾಶಿಯ ಫಲವನ್ನು ನೋಡಿದಾಗ ಇವತ್ತಿನ ದಿವಸ ಸ್ವಲ್ಪ ರಾಜಕೀಯ ವ್ಯಕ್ತಿಗಳಿಗೆ ಒತ್ತಡ ಇರಬಹುದಾಗಿರ್ತಕ್ಕಂಥದ್ದು. ಹಿರಿಯರ ಸಹಕಾರ ಸಿಗ್ತಕ್ಕಂಥ ಸುಯೋಗ. ಕೈಗೊಂಡ ಕೆಲಸಗಳಲ್ಲೂ ಕೂಡ ಮಂಗಳಪ್ರದವಾಗ್ತಕ್ಕಂಥದ್ದು. ಗುರುಗಳ ದರ್ಶನ ಮಾಡ್ಕೊಳ್ಳಿ, ಗಣಪತಿಯ ದರ್ಶನ ಮಾಡ್ಕೊಳ್ಳಿ, ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ದಾಂಪತ್ಯದಲ್ಲಿ ಸ್ವಲ್ಪ ವಿರಸಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಸ್ಟೀಲ್ ಅಥವಾ ಸಿಮೆಂಟ್ ವ್ಯಾಪಾರದಲ್ಲಿ ಲಾಭ ಆಗ್ತಕ್ಕಂಥದ್ದು. ಸ್ವಲ್ಪ
ಗುಪ್ತ ರೋಗಗಳು ಕೂಡ ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲೂ ಮಂಗಳವನ್ನು ಕಾಣುವ ಸಲುವಾಗಿ ಗಣಪತಿಯ ದರ್ಶನ ಮಾಡಿ, ಸುಬ್ರಹ್ಮಣ್ಯನ ಪ್ರಾರ್ಥನೆ, ಆಂಜನೇಯನ ದರ್ಶನ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಪೊಲೀಸ್ ಅಧಿಕಾರಿಗಳಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಹೆಣ್ಣುಮಕ್ಕಳಿಗೆ ಸ್ವಲ್ಪ ಗರ್ಭ ತೊಂದರೆ ನಿಮ್ಮನ್ನು ಬಾಧಿಸಬಹುದಾಗಿರ್ತಕ್ಕಂಥದ್ದು. ಸ್ವಲ್ಪ ಅಪರಿಚಿತರಿಂದ ಏನಾದರೂ ಕೂಡ ಮೋಸ ಆಗ್ತಕ್ಕಂಥದ್ದಾಗಿರುತ್ತೆ. ಕುಂಭರಾಶಿಯವರು ಸ್ವಲ್ಪ ಎಚ್ಚರ ವಹಿಸಿ. ಇವತ್ತಿನ ದಿವಸ ಮಂಗಳಕರವಾಗಿ ಸನ್ಮಂಗಳವನ್ನು ಕಾಣುವ ಸಲುವಾಗಿ ತಾಯಿ ಚಾಮುಂಡೇಶ್ವರಿಯ ದರ್ಶನ, ಚಾಮುಂಡೇಶ್ವರಿಯ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮೀನರಾಶಿ. ಮನೆ ಬದಲಾವಣೆ ಮಾಡಬೇಕು ಅಂದ್ಕೊಂಡಿದ್ದಂಥವರು ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದಾಗಿರುತ್ತೆ. ವಾಹನ ಕ್ರಯ ವಿಕ್ರಯಾದಿಗಳಿಗೂ ಕೂಡ ಹಿನ್ನಡೆ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಇವತ್ತಿನ ದಿವಸ ನೂತನ ಅಂದರೆ ಹೊಸಬರ ಪರಿಚಯ ಆಗ್ತಕ್ಕಂಥದ್ದಾಗಿರುತ್ತೆ. ವೃತ್ತಿರಂಗದಲ್ಲೂ ಕೂಡ ಸಹಕಾರ ಆಗ್ತಕ್ಕಂಥದ್ದು, ರಕ್ತ ಸಂಬಂಧಗಳಿಂದ ಸಹಾಯ ಸಿಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಇವತ್ತಿನ ದಿವಸ ಮೀನರಾಶಿಯವರು ನಿಮ್ಮೆಲ್ಲ ಸಂಕಲ್ಪಗಳು ಕೂಡ ನೆರವೇರುವ ಹಾಗೆ ಗಣಪತಿಯ ದರ್ಶನ ಮಾಡಿಕೊಳ್ಳಿ, ಗಣಪತಿಯ ಪ್ರಾರ್ಥನೆ ಮಾಡಿ, ಗಂ ಗಣಪತಿಯೇ ನಮಃ ಅಂತಕ್ಕಂಥ ಮಂತ್ರೋಚ್ಚಾರದಿಂದ ಸಮಸ್ತವು ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಶುಭವಾಗಲಿ. ಓಕೆ ಗುರುಜಿ, ನೀವು ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸ್ಕೊಟ್ಟಿದ್ರಿ. ಮುಂದಿನ ಭಾಗವಾಗಿ ನಾವು ಮಾತನಾಡ್ತಾ ಹೋಗೋದಾದರೆ, ಸಾಮಾನ್ಯವಾಗಿ ಸಮಸ್ಯೆ ಅನ್ನೋದು ಎಲ್ರಿಗೂ ಇರುತ್ತೆ. ಬಹುಶಃ ಸಮಸ್ಯೆ ಇಲ್ಲದ ಜನರೇ ಇಲ್ಲ ಅನ್ನುವಂಥ ಈ ಒಂದು ಕಾಲಘಟ್ಟದಲ್ಲಿ ಈ ಒಂದು ಸಮಸ್ಯೆ ನಿವಾರಣೆ ಆಗುತ್ತೆ ಅಂತ ಹೇಳಿ ದೇವರ ಆರಾಧನೆಯನ್ನು ಮಾಡೋದಾದರೆ ಯಾವೆಲ್ಲ ಸಮಸ್ಯೆಗಳು ಮುಕ್ತಿ ಹೊಂದಬಹುದು ಈ ರೀತಿಯಾದಂಥ ತಾಂತ್ರಿಕ ಆರಾಧನೆಯಿಂದ ಗುರುಗಳು? ನೋಡಿ, ಅಮ್ಮನವರನ್ನು ರಾತ್ರಿ ನಾವು ತಿಳಿಸುವ ಹಾಗೆ ರಾತ್ರಿ 11ರಿಂದ 12 ಗಂಟೆಯ ಸಮಯದಲ್ಲಿ ಮಹಾಲಕ್ಷ್ಮಿಯನ್ನು ಒಂದು ಚಿತ್ರಪಟವನ್ನಿಟ್ಟು ಅನನ್ಯವಾಗಿ ಅಮ್ಮನವ್ರಿಗೆ ನಾವೇನಪ್ಪ ಅಂದರೆ ಅಮ್ಮನವರು ಪ್ರಕೃತಿ ಸ್ವರೂಪಳವಳು. ಸಕ್ಕರೆ ಮತ್ತು ತುಪ್ಪವನ್ನು ನೈವೇದ್ಯವನ್ನಿಟ್ಟು ಯಾರಿಗೆ ಸಮಸ್ಯೆಗಳಿದೆಯೋ 41 ದಿವಸಗಳ ಕಾಲ ಅಮ್ಮನವ್ರಿಗೆ ಲಕ್ಷ್ಮೀ ಕುಂಕುಮಾರ್ಚನೆ ಅಥವಾ ಲಕ್ಷ್ಮೀ ಅಷ್ಟೋತ್ತರ ಪುಷ್ಪಾರ್ಚನೆಯನ್ನು ಮಾಡಿ ಹೂವನ್ನು ಬಿಸಾರಬಾರ್ದು, ಎಲ್ಲಾದರೂ ಒಂದು ಕಡೆ ಇಟ್ಟು 41 ದಿನಗಳ ಕಾಲ ನಿರಂತರವಾಗಿ 11 ಗಂಟೆಯಿಂದ 12 ಗಂಟೆ ಸಮಯದಲ್ಲಿ ನೀವು ಏಕಾಂತವಾಗಿ ಪೂಜೆಯನ್ನು ಮಾಡಿ ಅವರ ಸಂಕಲ್ಪವನ್ನು ಮಾಡಿಕೊಂಡಾಗ 41ನೇ ದಿವಸ ಆ ಹೂವು ಎಲ್ಲ ಒಂದು ಶೇಖರಣೆ ಮಾಡಿಟ್ಟು, ಇದನ್ನೇ ತಂತ್ರದಲ್ಲಿರ್ತಕ್ಕಂಥದ್ದು ಒಂದು ವಸ್ತುಗೂ ಕೂಡ ಒಂದು ಶಕ್ತಿ ಇದೆ ಅಂತಕ್ಕಂಥದ್ದು, ಒಂದು ಎಲ್ಲಾದರೂ ಒಂದು ಜಾಗದಲ್ಲಿಟ್ಟು ಆ ಕೊನೆಯದಾಗಿ ಆ ನೀರಿನಲ್ಲಿ ಬಿಡ್ತಕ್ಕಂಥದ್ದು ಇದೆಯಲ್ಲ, ಆ ಸಂಕಲ್ಪ ಖಂಡಿತ ಅವ್ರಿಗೆ ನೆರವೇರ್ತಕ್ಕಂಥದ್ದಾಗಿರುತ್ತೆ. ಎಲ್ಲೋ ನಿಂತು ಹೋದ ಹಣಕಾಸಿನ ವಿಚಾರದಲ್ಲಿ ಎಷ್ಟೋ ವರ್ಷಗಳಿಂದ ಸಮಸ್ಯೆಗಳು ಬಳಲ್ತಾ ಇದ್ದಂಥವ್ರು ಕೂಡ ರಾತ್ರಿ 11 ಗಂಟೆಯಿಂದ 12 ಗಂಟೆ ಸಮಯದಲ್ಲಿ ಮಹಾಲಕ್ಷ್ಮಿಯನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ತುಪ್ಪದ ದೀಪವನ್ನು ಹಚ್ಚಿಟ್ಟು ಸಕ್ಕರೆ ಮತ್ತು ನಾವು ತುಪ್ಪವನ್ನು ಹಾಕಿ ಮಾರನೇ ದಿವಸ ಅದನ್ನು ತೆಗೆದುಕೊಂಡೋಗಿ ಎಲ್ಲಾದರೂ ಇರುವೆಗಳಿಗೆ ಹಾಕಬೇಕು. ಇದೇ ಅರಳಿ ಮರದ ಬುಡಾನೋ ಎಲ್ಲ ಹಾಕಿದ್ರೂ ಇರುವೆಗಳು ತಿನ್ನುತ್ತೆ. ಆ ರೀತಿಯಾಗಿ 41 ದಿನಗಳ ಕಾಲ ತಾಂತ್ರಿಕವಾಗಿ ಅಮ್ಮನವರ ಆರಾಧನೆ ಮಾಡೋದ್ರಿಂದ ಲಕ್ಷ್ಮಿ ಅಂದರೆ ಅನುಗ್ರಹ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಅವ್ರಿಗೆ ಖಂಡಿತ ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ಎರಡನೇದಾಗಿ ನಾವು ತಗೊಂಡಾಗ ಸ್ಮರಣ ಶಕ್ತಿ ಇಲ್ಲ ಅಂತ ಇಟ್ಕೊಳ್ಳೋಣ. ಸರಸ್ವತಿ ಯಾರಿಗೆ ಬುದ್ಧಿಗೆ ಅಧಿಕಾರಗಳಾಗಿರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ಮಂಗಳವಾರದ ದಿವಸ ಪ್ರತಿ ಮಂಗಳವಾರ 18 ಮಂಗಳವಾರಗಳ ಕಾಲ ಸ್ಮರಣಶಕ್ತಿ ಅಂದರೆ ಬುದ್ಧಿಶಕ್ತಿ ಹೆಚ್ಚಾಗುವ ಸಲುವಾಗಿ ಸ್ಮರಣಶಕ್ತಿ ಇಲ್ಲ ಅಂತಕ್ಕಂಥದ್ದು ನಾವು ಕೆಲವು ಮಂದ ಬುದ್ಧಿ ಅಂತ ಏನು ಕರಿತೀವೋ, ಮಕ್ಕಳ ಅನುಗ್ರಹಕ್ಕೋಸ್ಕರವಾಗಿ ಮಂಗಳವಾರದ ದಿವಸ ರಾತ್ರಿ 8 ಗಂಟೆಯಿಂದ 9 ಗಂಟೆ ಆ ಸಮಯವನ್ನು ಮಕ್ಕಳನ್ನು ಎಲ್ಲಾದರೂ ಒಂದು ಏಕಾಂತ ಸ್ಥಳದಲ್ಲಿ ಕೂರಿಸಿ ಅಮ್ಮನವರ ಬೀಜ ಮಂತ್ರ ಓಂ ವದ ವಾಗ್ದೇವಿಯೇ ನಮಃ, ಓಂ ವದ ವಾಗ್ದೇವಿಯೇ ನಮಃ ಅಂತೇಳಿ 8ರಿಂದ 9 ಅದೇನಪ್ಪ ಅಂದರೆ ತಾಂತ್ರಿಕವಾಗಿ ನಮಗೆ ಕೆಲವು ಪರಿಹಾರಗಳು ಖಂಡಿತ ಶತಸಿದ್ಧವಾಗಿ ಅನುಗ್ರಹ ಆಗ್ತಕ್ಕಂಥದ್ದಾಗುತ್ತೆ. ಈ ಮಂತ್ರನ ಸಂಧ್ಯಾ ರಾತ್ರಿ ಸಮಯದಲ್ಲಿ 8ರಿಂದ 9 ಗಂಟೆ ಸಮಯ ತನಕ ನೀವು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಒಂದೆಡೆ ಕೂರಿಸಿ ಉತ್ತರಾಭಿಮುಖವಾಗಿ ಕೂರಿಸಿ ಮಂಗಳವಾರದ ದಿವಸ ವದ ವಾಗ್ವಾದಿನೇ ನಮಃ ಅಂತಕ್ಕಂಥ ಮಂತ್ರವನ್ನು ಮಕ್ಕಳ ಕೈಯಲ್ಲಿ ಹೇಳಿಸೋದ್ರಿಂದ ಸ್ಮರಣ ಶಕ್ತಿ ವೃದ್ಧಿ ಆಗ್ತಕ್ಕಂಥದ್ದಾಗುತ್ತೆ. ಮತ್ತು ತೊದಲು ಮಾತುಗಳು ಬರ್ತಾ ಇರ್ತಕ್ಕಂಥದ್ದಾಗಿರುತ್ತಲ್ವ, ಸ್ವಲ್ಪ ನಿಧಾನ ಮಾತನಾಡ್ತಕ್ಕಂಥವ್ರು, ತೊದಲು ಮಾತು ಬರ್ತಕ್ಕಂಥವ್ರು ಕೂಡ ವೃದ್ಧಿ ಆಗ್ತಕ್ಕಂಥದ್ದಾಗುತ್ತೆ. ಮುಖ್ಯವಾಗಿ ಏನಪ್ಪ ಅಂದರೆ ಆ 8ರಿಂದ 9 ಗಂಟೆ ಸಮಯದಲ್ಲಿ ಮಕ್ಕಳಿಗೆ ಜೇನುತುಪ್ಪವನ್ನು ತಿನ್ನಿಸಬೇಕು. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನು ನಾವು ಗಣಪತಿಯನ್ನು ಯಾಕೆಂದರೆ ಎಲ್ಲ ಅಂಗಡಿಗಳಲ್ಲೂ ಗಣಪತಿ ಸರಸ್ವತಿ ಒಂದು ಮಹಾಲಕ್ಷ್ಮಿ ಫೋಟೋವನ್ನು ಯಾಕೆ ಹಾಕ್ತೀವಿ ಅಂದರೆ ಅದು ವೃದ್ಧಿ ಸಿದ್ಧಿ ಮತ್ತು ಬುದ್ಧಿ ಪ್ರದಾತನಾಗಿರ್ತಕ್ಕಂಥ ವೃದ್ಧಿ ಆಗೋ ಸಲುವಾಗಿ ಬುದ್ಧಿ ವಿವೇಚನೆಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತು ವಿಘ್ನಗಳು ಬಾರದ ಹಾಗೆ ರೀತಿಯಲ್ಲಿ ಅನುಕೂಲ ಆಗಲಿ ಅಂತಕ್ಕಂಥ ಕಾರಣದಿಂದ ಅಲ್ಲಿ ಅಂಗಡಿಗಳಲ್ಲಿ ಫೋಟೋ ಹಾಕ್ತಕ್ಕಂಥದ್ದು. ಇನ್ನು ಗಣಪತಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಶನಿವಾರದ ದಿವಸ ಬೆಳಗ್ಗೆ 6ರಿಂದ 7 ನಮಗೆ ಶನಿ ಹೋರ ಸಿಗುತ್ತೆ. ಈ ಶನಿ ಹೋರದಲ್ಲಿ ಬಹಳ ಮುಖ್ಯವಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ದೂರ್ವೆಯಿಂದ ಗಣಪತಿಗೆ ಒಂದು ಅರ್ಚನೆ ಮಾಡೋದ್ರಿಂದ ವಿಘ್ನಾದಿಗಳು ಪರಿಹಾರ ಆಗುತ್ತೆ. ಮೊದಲನೇದಾಗಿ ಶನಿವಾರ ಮತ್ತು ಮಂಗಳವಾರ ಸರಸ್ವತಿನ, ಶನಿವಾರ ಗಣಪತಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು. 48 ದಿನಗಳ ಕಾಲ ನಿತ್ಯ ಪರ್ಯಂತರವಾಗಿ ಗಣಪತಿ ಅಷ್ಟೋತ್ತರ ಮಾಡಿ
ದೂರ್ವಾರ್ಚನೆಯನ್ನು ಮಾಡಿ ಈ ಹುಲ್ಲು ಏನಿದೆಯೋ, ನಾವು ದೂರು ಅಂದರೆ ಗರ್ಕೆ ಅಂತ ಕರಿತೀವಿ, ಆ ಗರ್ಕೆನ ಬಿಸಾಡಬಾರ್ದು. ಎಲ್ಲಾದರೂ ನಿಮ್ಮ ವ್ಯಾಪಾರ ಸ್ಥಳ ಅಥವಾ ನೀವು ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ನೀವು ಮಲಗುವಂಥ ಒಂದು ಕೋಣೆಯಲ್ಲಿ ಅದನ್ನು ಹಳದಿ ಬಟ್ಟೆಯಲ್ಲಿ ಸುತ್ತಿ ನಿಮ್ಮ ಜಾಗದಲ್ಲಿ ಇಟ್ಕೊಂಡಾಗ ಖಂಡಿತ ನಿಮಗೆ ಪರಿಹಾರ ಸಿಗ್ತಕ್ಕಂಥದ್ದಾಗುತ್ತೆ. ವಿಘ್ನಾದಿಗಳು ಪರಿಹಾರ ಆಗ್ತಕ್ಕಂಥದ್ದು, ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳ ನಿವೃತ್ತಿ ಆಗ್ತಕ್ಕಂಥದ್ದು, ಮತ್ತು ವಿಶೇಷವಾಗಿ ನಾವು ಸ್ಮರಣ ಶಕ್ತಿಯ ನಿವೃತ್ತಿ ಆಗ್ತಕ್ಕಂಥದ್ದು ಕೂಡ ಈ ಮೂರರ ಸಂಯೋಜನೆಯಲ್ಲಿ ಆಗ್ತಕ್ಕಂಥದ್ದಾಗುತ್ತೆ. ಮಂಗಳವಾರ ರಾತ್ರಿ 8ರಿಂದ 9 ಏನು ಮಕ್ಕಳಿಗೆ ಜೇನುತುಪ್ಪವನ್ನು ತಿನ್ನಿಸಿ ಓಂ ವದ ವಾಗ್ವಾದಿನೇ ನಮಃ ಅಂತಕ್ಕಂಥ ಮಂತ್ರ ಹೇಳ್ಸೋದು. ಮತ್ತು ಇದು ಕಮಲ ಅಂದರೆ ಮಹಾಲಕ್ಷ್ಮಿ ಅಷ್ಟೋತ್ತರ ಮಾಡಿ ವಿಶೇಷವಾಗಿ 41 ದಿನಗಳ ಕಾಲ ನಿತ್ಯ ಪರ್ಯಂತರವಾಗಿ ಅಮ್ಮನವರಿಗೆ ಅರ್ಚನೆ ಮಾಡಿ ಪುಷ್ಪಾರ್ಚನೆಯನ್ನು ಮಾಡಿ ಪುಷ್ಪಗಳನ್ನು ಶೇಖರಣೆ ಮಾಡಿಕೊಂಡು ಹರಿಯುವ ನೀರಿನಲ್ಲಿ ಬಿಡುವಂಥ ಸಂದರ್ಭದಲ್ಲಿ ಸ್ಮರಣೆ ಮಾಡಿ ಪ್ರಾರ್ಥನೆ ಮಾಡಿ ಬಿಡ್ತಕ್ಕಂಥದ್ದು. ಇನ್ನು ಶನಿವಾರದ ದಿವಸ ಬೆಳಗ್ಗೆ 6ರಿಂದ 7 ತನಕ ನಾವು ಉಚ್ಚಿಷ್ಟ ಗಣಪತಿ ಅಂದರೆ ಗಣಪತಿಯನ್ನು ಪ್ರಾತಃ ಕಾಲದಲ್ಲಿ ಸ್ಮರಣೆ ಮಾಡೋದ್ರಿಂದ ನಮಗೆ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಪ್ರಾಪ್ತಿ ಆಗುತ್ತೆ. ಗಣಪತಿನ ನಾವು ಲಕ್ಷ್ಮೀ ಗಣಪತಿ ಅಂತ ಕೂಡ ಕರಿತೀವಿ ಅಲ್ವಾ. ವಿದ್ಯಾ ಬುದ್ಧಿ ಸಿದ್ಧಿ ಪ್ರದಾತನ ಅಂತೇಳಿ ನಾವು ಕರಿತೀವಿ. ಹಾಗಾಗಿ ವಿದ್ಯೆ ಬುದ್ಧಿ ಮತ್ತು ಆಯುಷ್ಯನ್ನು ಕೂಡ ಅನುಗ್ರಹ ಮಾಡ್ತಕ್ಕಂಥದ್ದು. ಯಾಕೆಂದರೆ ಶನಿ ಅಂತಕ್ಕಂಥವನು ಕರ್ಮಕಾರಕನು ಆಯುಷ್ಯಕಾರಕನಾಗಿರೋದ್ರಿಂದ ಆ ಶನಿವಾರದ ಸಮಯದಲ್ಲಿ ವಿಶೇಷವಾಗಿ ನೀವು ಆ ಒಂದು ದೂರ್ವಾರ್ಚನೆ ಮಾಡಿಸಿ 48 ದಿನಗಳ ಕಾಲ ಆ ದೂರವನ್ನು ಒಂದೆಡೆ ಇಟ್ಟು ಅದನ್ನು ಹಳದಿ ಬಟ್ಟೆಯಲ್ಲಿ ಸುತ್ತಿ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಖಂಡಿತ ಎಲ್ಲ ರೀತಿಯಲ್ಲೂ ಕೂಡ ಸಮಸ್ಯೆಗಳು ನಿವೃತ್ತಿ ಆಗ್ತಕ್ಕಂಥದ್ದಾಗುತ್ತೆ. ಸರಿ ಗುರೂಜಿ, ನೀವು ಕೊನೆಯದಾಗಿ ಮಾತನಾಡ್ತಾ ಹೋಗೋದಾದರೆ ವ್ಯಾಪಾರ ವ್ಯವಹಾರ ಅಂತ ಬಂದಾಗ ಸಾಕಷ್ಟು ಶ್ರಮ ವಹಿಸಿ ಮಾಡ್ತಾರೆ, ಆದರೆ ಅದು ಯಾವುದೂ ಕೂಡ ಕೈ ಹಿಡಿಯೋದಿಲ್ಲ. ಇನ್ನೊಂದು ಕಡೆ ಅನಾರೋಗ್ಯ ಅಂತ ಬಂದಾಗಲೂ ಅಷ್ಟೇ ಆರೋಗ್ಯದ ಸಮಸ್ಯೆ ಅನ್ನೋದು ಹೆಚ್ಚೆಚ್ಚು ಕಾಣ್ತಾ ಇರುತ್ತೆ. ಇದಕ್ಕೆ ನಿವಾರಣೆ ಏನು ಗುರುಗಳೇ? ಅಂದರೆ ನಾವು ದೂರ್ವಾರ್ಚನೆ ಇವಾಗ ಮನೆಯಲ್ಲಿ ಇಡ್ಲಿಕ್ಕೆ ಆಗಲಿಲ್ಲ, ವ್ಯಾಪಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬೇಕಾದ್ರೆ ಅವ್ರ ಅನುಭವದಲ್ಲಿ ಇಟ್ಕೊಳ್ಳಿ. ಈಗ ಸಣ್ಣ ಪುಟ್ಟದಾಗ ಹಾಲಿನ ವ್ಯಾಪಾರ, ದಿನಸಿ ವ್ಯಾಪಾರ, ಬಟ್ಟೆ ವ್ಯಾಪಾರ ಎಲ್ಲ ಮಾಡ್ತಾ ಇದ್ದಾರಲ್ವಾ. ಗಣಪತಿಯನ್ನು ಪ್ರತಿ ಶನಿವಾರ 48 ವಾರಗಳ ಕಾಲ ನೀವು ಮಾಡ್ತಕ್ಕಂಥ ಅಥವಾ 48 ದಿವಸ ಕಂಟಿನ್ಯೂಸ್ ಆಗಿ ಮಾಡ್ಬೋದು, ಅಥವಾ ಶನಿವಾರ ದಿವಸ ಪ್ರಾರಂಭ ಮಾಡಿ 48 ದಿನಗಳ ಒಟ್ಟಾರೆಯಾಗಿ ಮಾಡ್ತಕ್ಕಂಥ ಒಂದು ಪದ್ಧತಿ. ಇದನ್ನು 48 ವಾರಗಳು ಬೇಕಾದ್ರೂ, ಯಾಕಂದರೆ ಅದು ಸುದೀರ್ಘವಾದ ವ್ಯಾಪಾರದಲ್ಲಿ ವೃದ್ಧಿ ಆಗ್ತಾ ಹೋಗ್ತಕ್ಕಂಥದ್ದಾಗುತ್ತೆ. ಈ ದೂರ್ವೆಯನ್ನು ಗರ್ಕೆಯನ್ನು ತೆಗೆದುಕೊಂಡು ಹೋಗಿ ಶೇಖರಣೆ ಮಾಡಿ ಇಡಬೇಕು, ಬಿಸಾಕಬಾರ್ದು ಅದನ್ನು. ಯಾಕಂದರೆ ಒಂದೊಂದು ನಾಮಕ್ಕೂ ಕೂಡ ಒಂದೊಂದು ಸ್ಮರಣೆ ಮಾಡಿ ದೇವರ ಸ್ಮರಣೆ ಮಾಡಿ ಇಟ್ಟಿರ್ತಕ್ಕಂಥ ದೂರ್ವೆಯನ್ನು ಗರ್ಕೆಯನ್ನು ತೆಗೆದುಕೊಂಡು ಹೋಗಿ ಹಳದಿ ಬಟ್ಟೆಯಲ್ಲಿ ಸುತ್ತಿ ನಾನು ಅದನ್ನೇ ತಿಳಿಸಿದ್ದು, ವ್ಯಾಪಾರ ಸ್ಥಳದಲ್ಲಾದರೂ ಇಟ್ಕೊಬೋದು, ಮಲಗುವ ಸ್ಥಳದಲ್ಲಾದರೂ ಇಟ್ಕೊಳ್ಬೋದು. ಇಟ್ಕೊಂಡು ನೋಡಿದಾಗ ವೃದ್ಧಿ ಆಗ್ತಕ್ಕಂಥದ್ದಾಗುತ್ತೆ. ಎರಡನೇದಾಗಿ ಏನಪ್ಪ ಅಂದರೆ ಶನಿವಾರದ ದಿವಸ ಯಾರಾದರೂ ನೀವು ಬಟ್ಟೆ ವ್ಯಾಪಾರ ಮಾಡ್ತಾ ಇರೋರ್ಬೋದು, ದಿನಸಿ ವ್ಯಾಪಾರ, ಏನೇ ವ್ಯಾಪಾರ ಆಗಿರಲಿ ಎಲ್ಲ, ಏಕೆಂದರೆ ನಾವು ಆರೋಗ್ಯಕರವಾಗಿರ್ತಕ್ಕಂಥ ವ್ಯಾಪಾರವನ್ನು ವೃದ್ಧಿ ಆಗಬೇಕಾದ್ರೆ ಶನಿ ಅನುಗ್ರಹ ಬೇಕಾಗಿರ್ತಕ್ಕಂಥದ್ದು. ಶನಿವಾರ ಯಾರು ನಾವು ಸಾಮಾನ್ಯವಾಗಿ ತುಂಬ ಕಷ್ಟದಲ್ಲಿದ್ದಂಥವ್ರಿಗೆ ನಾವು ಮತ್ತು ಶ್ರಮಿಕರಿಗೆ ನಾವು ಸಹಾಯವನ್ನು ಮಾಡಿದಾಗ ಶನಿ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ಕೊಡ್ತಾನೆ. ಇನ್ನೊಂದೇನಪ್ಪ ಅಂದರೆ ದರಿದ್ರ ಲಕ್ಷ್ಮಿ ಅಂತ ನಾವು ಕರಿತೀವಿ. ದಾರಿದ್ರ್ಯ ಲಕ್ಷ್ಮಿ ಅಂತಕ್ಕಂಥದ್ದು ಶನಿಯ ಪ್ರಭಾವದಿಂದ ಬರ್ತಕ್ಕಂಥದ್ದೇ. ಹಾಗಾಗಿ ಆ ದಾರಿದ್ರ್ಯ ಲಕ್ಷ್ಮಿ ಕೂಡ ನಿವೃತ್ತಿ ಆಗುವ ಸಲುವಾಗಿ ವಿಶೇಷವಾಗಿ ಗಣಪತಿಯನ್ನು ಶನಿವಾರ ದಿವಸ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಶನಿವಾರ ದಿವಸ ಹೆಚ್ಚಿನ ರೀತಿಯಲ್ಲಿ ನೀವು ಊಟ ಮಾಡೋದಕ್ಕಿಂತ ಅಥವಾ ತಿಂಡಿ ತಿನ್ನೋದಕ್ಕಿಂತ ಮುಂಚೆ ಒಂದು ಆಹಾರವನ್ನು ಅಂದರೆ ಊಟ ಯಾರಿಗೋ ಕೊಡಿಸಿ ನೀವು ಆನಂತರದಲ್ಲಿ ಊಟ ಮಾಡ್ತಕ್ಕಂಥದ್ದು. ಅದರಲ್ಲೂ ಕೂಡ ನಾವೀಗ ವಿಶೇಷವಾಗಿ ಆ ಒಂದು ಶನಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಕೂಡ ಶುಭವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರೂಜಿ, ಸಾಕಷ್ಟು ವಿಚಾರಗಳ ಕುರಿತಂತೆ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರೂಜಿ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ವ ವೀಕ್ಷಕರೇ, ತಾಂತ್ರಿಕ ಲಕ್ಷ್ಮೀ ಸರಸ್ವತಿ ಗಣಪತಿಯ ಆರಾಧನೆಯನ್ನ ಯಾವ ರೀತಿಯಾಗಿ ಮಾಡಬೇಕು, ಆರಾಧನೆಯಿಂದ ಸಿಗುವಂತ ಫಲಗಳೇನು ಅಂತ ಹೇಳಿ ಗುರೂಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.